ಮುಖಂಡರು ಹಾಜರಿದ್ದರು. ಸಿಐಟಿಯು 16ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ಅಕ್ಟೋಬರ್ 15ರ ಬುಧವಾರದಂದು ಚನ್ನರಾಯಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತೆಂಗು ಬೆಳೆಗಾರರ ಸಮಸ್ಯೆ ಮತ್ತು ಪರಿಹಾರಗಳ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಚನ್ನರಾಯಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಹಾಸನದ ತೋಟಗಾರಿಕೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೇಶ್, ರಾಜ್ಯ ಕಾರ್ಯದರ್ಶಿಗಳು, ಬೆಲೆ ಕಾವಲು ಸಮಿತಿ ಶ್ರೀ ಕಾಂತರಾಜು ಕೆಳಹಟ್ಟಿ ಅವರು ಉಂಡೆ ಕೊಬ್ಬರಿ ವೈಜ್ಞಾನಿಕ ಬೆಲೆ, ಮಾರುಕಟ್ಟೆ ಸಮಸ್ಯೆ ಹಾಗೂ ಪರಿಹಾರದ ಬಗ್ಗೆ ಚರ್ಚಿಸಲಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ತೆಂಗು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ರಾಮಚಂದ್ರ ಒಳಗೆರಹಳ್ಳಿ ತೆಂಗಿನ ಮರ ರೋಗಗಳು ಮತ್ತು ಇತರ ವಿಚಾರಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಬೆಂಗಳೂರಿನ ಕೆಒಎಸ್ಎನ್ ವೃತ್ತ ಕೃಷಿ ಡಿಜಿಎಂ ಚೇತನ್ ಕುಮಾರ್ ಸೇರಿದಂತೆ ಅನೇಕ ಕೃಷಿ ಸಂಬಂಧಿತ ಅಧಿಕಾರಿಗಳು ಹಾಗೂ ರೈತ ಸಂಘದ ಮುಖಂಡರು ಭಾಗವಹಿಸಲಿದ್ದಾರೆ. ರೈತ ಬಾಂಧವರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಅಭಿವೃದ್ಧಿಗೂ ಕೂಡ ರಾಜ್ಯ ಸಮ್ಮೇಳನದಲ್ಲಿ ನಾವು ಚರ್ಚೆ ಮಾಡಬೇಕು, ಒಂದು ಕಣ್ಣೋಟವನ್ನು ಕೊಡಬೇಕು. ಈ ಚಳುವಳಿಯನ್ನ ಮುಂದಿನ 3 ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಈ ಸಮಸ್ಯೆಗಳ ಆಧಾರದ ಮೇಲೆ ನಾವು ಹೇಗೆ ಮುಂದುವರಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಚರ್ಚೆ ಮಾಡಲಿದ್ದೀವಿ. ಅದರ ಭಾಗವಾಗಿ ದಿನಾಂಕ 15ನೇ ತಾರೀಕು 15/10/2025ರಂದು ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಮ್ಮ ತಾಲೂಕಿನ ಬಹಳ ಪ್ರಮುಖವಾದಂಥ ಬೆಳೆಯಾದಂಥ ತೆಂಗು ಬೆಳೆಯ ಸಮಸ್ಯೆಗಳು ಮತ್ತು ಪರಿಹಾರಕ್ಕೆ ಒಂದು ವಿಚಾರ ಸಂಕಿರಣವನ್ನು ನಡೆಸಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ನಾವೆಲ್ಲರೂ ಕೂಡ ಬಂದು ನಾವು ಈ ತಾಲೂಕಿನ ಜನತೆ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಬೇಕು. ತೆಂಗು ಬೆಳೆಗಾರರು ಅವರ ಸಮಗ್ರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಕೂಡ ಅಲ್ಲಿ ಸಂವಾದದ ಮೂಲಕ ಚರ್ಚೆ ಮಾಡಬೇಕು. ಅದನ್ನ ಕೂಡಿ ಹಾಸನ ಜಿಲ್ಲಾ ತೆಂಗು ಬೆಳೆಗಾರರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ರಾಮಚಂದ್ರ ಮಾತನಾಡಿ, ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊಳೆ ರೋಗ, ಕರೆ ರೋಗ, ಬಿಳಿ ಹುಳುಗಳ ಹಾವಳಿ ಸೇರಿದಂತೆ ಅನೇಕ ತೆಂಗು ರೋಗಗಳಿಂದ ರೈತರು ತೀವ್ರ ಕಂಗಾಲಾಗಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರಬಹುದು, ಮತ್ತೆ ಕೃಷಿ ಇಲಾಖೆ ಇರಬಹುದು, ಯಾರು ಕೂಡ ರೈತರ ಬಗ್ಗೆ ಒಂದು ಗಮನ ತಗೊಳ್ತಕ್ಕಂಥ ಒಂದು ಹೋಯ್ತೇ ಇಲ್ಲ. ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತು ನಾವು 8,000 ರೂಪಾಯಿ ಕೊಬ್ಬರಿ ಕ್ವಿಂಟಾಲಿ ರೇಟ್ ಇದ್ದಾಗ ನಮ್ಮ ರೈತ ಸಂಘಟನೆಗಳೆಲ್ಲರೂ ಕೂಡ ಒಗ್ಗೂಡಿ ನಾವು ಒಂದು ಹೋರಾಟವನ್ನು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಇದು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಸಿಐಟಿಯು ಮತ್ತು ತೆಂಗು ಬೆಳೆಗಾರರ ಹೋರಾಟ ವೇದಿಕೆ ನಮ್ಮ ಚನ್ನರಾಯಪಟ್ಟಣದಿಂದ ಅಂತಕ್ಕಂಥದ್ದು ಒಂದು ಸಂತೋಷವಾದಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಅವತ್ತು ಏನು 8,000 ರೂಪಾಯಿ ಕೊಬ್ಬರಿ ರೇಟ್ ಇತ್ತು, ಅದನ್ನು ನಾವು ಜಿಲ್ಲಾ ಮಟ್ಟಕ್ಕೆ ಆ ಮುಷ್ಕರವನ್ನು ತಗೊಂಡೋಗಿ ರಾಜ್ಯಾದ್ಯಂತ ಆ ಮುಷ್ಕರಕ್ಕೆ ನಾನು ಕೂಡ ಭಾಗಿಯಾಗಿ, ನಾನೊಬ್ಬ ಸಂಚಾಲಕನಾಗಿ, ರಾಜ್ಯ ಸಂಚಾಲಕನಾಗಿ ನಮ್ಮ ಮುಖಂಡರುಗಳ ಒಂದು ಮಾರ್ಗದರ್ಶನದಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕು ಮತ್ತು ವಿಧಾನಸೌಧ ಮುಂದೆ ಧರಣಿ ಕುಂತಾಗ ನಮ್ಮ ಈ ರೈತರ ಒಂದು ಹೋರಾಟಕ್ಕೆ ಮಣಿದು ಸರ್ಕಾರ 13,750 ರೂಪಾಯಿಗೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ಧತಾ ಸಮಿತಿ ಗೌರವಾಧ್ಯಕ್ಷ ಬರಗೂರು ಶಂಕರಣ್ಣ, ಖಜಾಂಚಿ ತೇಜಸ್ ಗೌಡ, ಗೋವಿಂದ್ ಕೆರೆ, ನಿರ್ದೇಶಕ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.